ಯಾರದಿರವ ಒಳಗೆ? ಪಾರವ, ಯಾರು? ಬರ್ರಿ ಒಳಗೆ. ರುದ್ರಮ್ಮ, ಅಯ್ಯೋ ಏನು ಒಂದು ಫೋನ್ ಮಾಡಿಲ್ಲ ಏನಿಲ್ಲ, ಹಂಗ ಬಂದಿಯಲಿ. ಏಯ್ ಬಾರಿ ಕುತ್ಕೋ ಬಾ. ಆರಾಮದೀಯ? ಬಾ. ಹೂನೆ ಪಾರವ, ನಾನು ಆರಾಮದೀನಿ. ನೀನು ಆರಾಮದೀಯಾ? ಹ್ಞೂ ರುದ್ರಕ್ಕ, ನಾನು ಆರಾಮದೀನಿ. ಬಾ, ಕೈಕಾಲು ಮುಖ ತೊಕ್ಕ ಬಾ. ಹುಷವ, ಈ ಬಿಸ್ಲಾಗ ಬಸ್ನಾಗ ಬರತ್ಲಿಗೆ ಸಾಕಾಗೋತವ. ಬಾರೆ ಅಕ್ಕ, ಕುತ್ಕ ಬಾ. ಅಲ್ಲೇ ಅಕ್ಕ, ಸೀಮಂತ ಕಾರ್ಯಕ್ಕೆ ಬರಲೇ ಇಲ್ಲಲೇ ನೀನು. ಬರ್ತಾಳ ಅಂತ ಅಂದು ಕಾದು ಸಾಕಾತು. ಅಲ್ಲಿ 2-3 ಸರಿ ಫೋನ್ ಮಾಡೇನಿ ನಿನ್ನ ಮಗನಿಗೆ, ಬಾರಪ್ಪ ಕಳಿಸಪ್ಪ ಅಂತಂದು. ನೀನು ನೋಡಿದ್ರೆ ಬರಲೇ ಇಲ್ಲವ. ಹೂನೆ ಪಾರಿ, ಬರೋಣ ಅನ್ಕೊಂಡಿದ್ದೆ. ಅದು ಏನಾಯ್ತು ಗೊತ್ತಾ, ನೀವು ಗೀತಾ ಸೀಮಂತ ಕಾರ್ಯ ದಿನನ ನಾನು ಕಾಶಿಗೆ ಹೋಗೋದು ದಿನನೂ ಒಂದಾಗ್ಬಿಡ್ತು ಕಣೆ. ಆಮೇಲೆ ನನ್ನ ಮಗ 2 ತಿಂಗಳು ಮುಂಚೆನೇ ಬುಕ್ ಮಾಡಿದ್ನ ಟ್ರೈನಿಗೆ. ಎಲ್ಲರೂ ಹೊಂಟರಬೇ ನೀನು ಹೋಗಿ ಬಂದುಬಿಡು ಅಂತ. ನನಗೂ ಭಾರಿ ಆಸಿತ್ತು, ಕಾಶಿಗೆ ಹೋಗ್ಬೇಕು ಅಂತಂದು ಆಗಿದ್ದ ಅಲ್ಲ. ಮತ್ತಿನ್ನೇನು ಇದೇನಪ್ಪ 1 ದಿನ ಬಂದ್ಬಿಡ್ತು. ಮತ್ತು ಗೀತಾವನ್ನ ಯಾವ್ದಾರ ನೋಡಿದ್ರೆ ಆತು ಬಿಡು ಅಂದು. ಮತ್ತು ಅದಂತೂ ಬಿಡೋಕ್ಕಾಗಲಿಲ್ಲ, ಹೋಗಿ ಬಂದೆ ನೋಡು. ಹಂಗಾಗಿ ಬರೋಕ್ಕಾಗಲಿಲ್ಲ. ಇನ್ನು ಮೊನ್ನೆ ಬಂದು ಮತ್ತು ನಿನ್ನೆನ ಬರೋಕ್ಕಿದ್ದೆ ನಿಮ್ಮ ಮನೆಗೆ. ಮತ್ತು ಹೋಗಿ ಬಂದಿದ್ವಲ್ಲ, ಸುಸ್ತಾಗಿತ್ತು ಅಂದು. ಮತ್ತು ತೆಗಿಯಪ್ಪ ನಾನು ಇವತ್ತರ ಹೋಗ್ಕನಿ, ಮತ್ತು ಬಸ್ ಹತ್ತಿಸು ಅಂತ ಅಂದೆ. ನಾನು ಬರ್ತಾನೆ ಅಂತ ಅಂದ. ಬೇಡಪ್ಪ ಮತ್ತೆ ಇನ್ನೊಂದು 2 ದಿನ ಬಿಟ್ಟು ಬರಂತ್ರಿ, ನಾನು ಬಸ್ ಹತ್ತಿಸು ನಾನು ಹೋಗ್ಕನಿ ಅಂತ ಬಂದೆ ನೋಡಿ ಸುಮ್ಮನೆ. ಓ ಹೌದೇನು? ಸರಿ ಬಿಡು, ಹೋಗಿ ಬಂದದ್ದು ಪಾಡಾತು ಬಿಡು ಅತ್ತೆ. ಪರಮ ಓ ರುದ್ರಮ್ಮ, ಆರಾಮದೇನ ಬೇ? ಯಾವಾಗ ಬಂದೆ? ಹೂನೆ ವಿಮಲಾ, ಆರಾಮದೇನಿ. ಈಗ ಬಂದೆ ನೋಡು, ಒಂದು 5 ನಿಮಿಷ ಆತಷ್ಟು ಬಂದು. ಫ್ರೆಂಡ್ಸ್, ಇವ್ರು ಯಾರು ಗೊತ್ತಾ? ನಮ್ಮ ಪಾರಮ್ಮನ ಅಕ್ಕ, ಅಂದರೆ ದೊಡ್ಡಪ್ಪನ ಮಗಳು. ಇವರು ಇಬ್ಬರು ನೋಡೋಕ್ಕೆ ಅವಳಿ ಜವಳಿ ಥರನೇ ಇದ್ದಾರೆ, ಆದರೆ ಗುಣದಲ್ಲಿ ಮಾತ್ರ ಅಜಗಜ ಅಂತಾರೆ ವ್ಯತ್ಯಾಸ. ನಮ್ಮ ಪಾರಮ್ಮ ತುಂಬ ಸೂಕ್ಷ್ಮ, ಹಾಗೆ ದೊಡ್ಡ ಗುಣ. ಆದರೆ ಈ ರುದ್ರಮ್ಮ ಇದ್ರಲ್ಲ, ಅವ್ರಿಗೆ ಉಲ್ಟದಲ್ಲಿ ಇದ್ದಾರೆ. ಏನು ಅಂದರೆ ಇವ್ರದ್ದು ಸ್ವಲ್ಪ ಸಣ್ಣ ಬುದ್ಧಿ, ಹಾಗೆ ಸ್ವಲ್ಪ ಕೊಂಕು ಮಾತಾಡೋದು ಜಾಸ್ತಿ. ಮುಂದೆ ನಿಮಗೆ ಗೊತ್ತಾಗುತ್ತೆ ಅವ್ರು ಹೆಂಗದಾರೆ ಅಂತ. ಯಾಕಬೇ ರುದ್ರಮ್ಮ, ಗೀತಕ್ಕನ ಫಂಕ್ಷನಿಗೆ ಬರಲೇ ಇಲ್ಲ? ನಿಮ್ಮ ತಂಗಿ ಅಂತೂ ನಮ್ಮ ಅಕ್ಕ ಬರಲಿಲ್ಲ ಅಂತ ಕಾದು 100 ಸರಿ ನೆನೆಸಿದ್ರು ನೋಡಿ ನಿನ್ನ. ಇಲ್ಲ ವಿಮಲಾ, ಬರೋಣ ಅನ್ಕಂಡೆ. ನಾನು ಆದ ದಿನ ಕಾಸಿಗೆ ಹೋಗ್ಬಿಟ್ನವ, ಹಂಗಾಗಿ ಬರೋಕ್ಕಾಗಲಿಲ್ಲ. ಈಗ ಬಂದಿನಲ್ಲ ಬಿಡು. ಓ ಹೌದಾ? ರುದ್ರತ್ತೆ, ಚೆನ್ನಾಗಿದ್ದೀರಾ? ಯಾವಾಗ ಬಂದ್ರಿ? ನಾನು ಬಂದು ಅಲ್ಲೇ 20 ನಿಮಿಷ ಆಯಿತು. ನೀನು ಹೊರಗೆ ಬರಲಿಲ್ಲವ, ಈಗ ಬಂದೆ. ಇಲ್ಲ ಬೇ, ಯಾಕ ನನಗೆ ಭಾಳ ಸುಸ್ತದಂಗೆ ಆಗ್ಬಿಡ್ತಾ. ಮಲ್ಕೊಂಡಿದ್ದೆ, ಈಗ ಎಚ್ಚರಾತ್ ನೋಡು. ವಿಮಲ ಯಾಕ ಮಾತಾಡ್ದಂಗೆ ಕೇಳಿಸ್ತು, ಹಂಗ ಎದ್ದು ಬಂದೆ. ವಿಮಲ ಮಾತಾಡಿದ್ ಕೇಳ್ತೇನ? ನಾನು ಮಾತಾಡಿದ್ ಕೇಳಿಸ್ಲಿಲ್ಲನಲ್ಲ ನಿನಗೆ? ಈ ಮುದುಕಿ ಕಾಶಿಗೆ ಹೋಗಿ ಬಂದ್ರು ಅಷ್ಟೇ, ಕೈಲಾಸಕ್ಕೆ ಹೋಗಿ ಬಂದ್ರು ಅಷ್ಟೇ. ಇದ್ರ ಬುದ್ಧಿ ಏನು ಬದಲಾಗಲ್ಲ ಬಿಡು ಗೀತಕ್ಕ. ಸುಮ್ಮನಿರು ವಿಮಲ, ನೀನು ಮಾತಾಡೋದು ಕೇಳಿಸ್ಕೊಂಡಿತ್ತು, ಮತ್ತೆ ಅದ್ರ ಬುದ್ಧಿ ಗೊತ್ತೈತಲ್ಲ. ಸುಮ್ಮನಿರು, ಏನೋ ವಯಸ್ಸಾದರೂ ಅಂದು ಸುಮ್ಮನಿರ್ಬೇಕಷ್ಟೇ. ಅಯ್ಯವ್ವ, ನೀನಾಗಿದ್ದಕ್ಕ ಪಾರಮಾಗಿದ್ದಕ್ಕ ಸಹಿಸ್ಕೊಂಡಿರ್ಬಿಡವ. ನನ್ನದಕ್ಕೆ ಆಗಿದ್ರ ಆಗ ಮಾತನಾಗ ಜಾಡಿಸ್ಬಿಡ್ತಿದ್ದೆ ನೋಡಿ ವಚ್ಚಿ. ಸುಮ್ಮನಿರು, ಹಾಗೆಲ್ಲ ಮಾತಾಡ್ಬೇಡ, ದೊಡ್ಡವರವರು. ಸರಿ ಆಯ್ತು ಬಿಡು ಗೀತಕ್ಕ. ಏನ ವಿಮಲ, ಏನೋ ಅಂದಂಗಾತಲೇ? ಏನಿಲ್ಲ ಬೇ, ಅದ ಗೀತಕ್ಕ ಹೇಳ್ತಿದ್ದೆ. ಮತ್ತೆ ನೀವು ಬಂದಿಯಲ್ಲ, ಸ್ಪೆಷಲ್ ಆಗಿ ಚಾನರ ಕಾಪಿನಾರ ಮಾಡ್ಕೊಡ್ಬೇಕೇನೋ ಕೇಳು ಗೀತಕ್ಕ ಅಂತ ಹೇಳ್ತಿದ್ದೆ. ಚಾ ಕುಡಿತೀರೇನು, ಕಾಪಿ ಕುಡಿತೀರೇನು? ಚಾ ಕಾಪಿ ಎರಡೂ ಇಲ್ಲ ಅಂದ್ರೆ ಎಮ್ಮೆ ಹಾಲು ಕುಡಿತೀರೇನು? ಅದ ಚಾ ಕಾಪಿ ಕುಡಿತೀನೋ ಕೇಳು ಅಂತಿದ್ದೆ. ಓ ಹೌದೇನು? ಗೀತವ, ಒಂದಿಟ್ಟು ಕಾಪಿ ಮಾಡ್ಕೊಂಬಾರವ. ಸರಿ ರುದ್ರತ್ತೆ. ಗೀತಕ್ಕ, ನೀನು ಸುಸ್ತಾಗೈತಿ ಅಂತೀಯ, ಸುಮ್ಮನೆ ಕುತ್ಕ, ನಾನು ಮಾಡ್ಕೊಂಬರ್ತೀನಿ. ಏನು ವಿಮಲ, ನೀನು ಕಾಫಿ ಮಾಡ್ಕೊಂಬರ್ತೀಯಾ? ಹೂನ ಬೇ ರುದ್ರಮ್ಮ, ನಾನು ಮಾಡ್ಕೊಂಬರ್ತೀನಿ ಕಾಫಿನ. ಯಾಕೆ ನಾನು ಮಾಡಬಾರ್ದ? ನೀನು ಒಂದ್ಸರಿ ನಾನು ಮಾಡಿರೋ ಕಾಫಿ ಕುಡಿದು ನೋಡು. ಈಗ ಕಾಶಿಗೆ ಹೋಗಿ ಬಂದೀಯಾ, ನಾನು ಮಾಡಿರೋ ಕಾಫಿ ಕುಡಿದು ಬಿಟ್ರೆ ಸೀದಾ ಕೈಲಾಸ ನೋಡ್ದಂಗೆ ಅನಿಸ್ತದೆ ನಿನಗೆ. ಒಂದ್ಸರಿ ಕುಡಿದು ನೋಡಬೇ. ಏನು ವಿಮಲ ಹಂಗಂದ್ರೆ? ಏನಿಲ್ಲ ಬೇ, ನಾನು ಮಾಡಿರೋ ಕಾಫಿ ಕುಡಿದ್ರೆ ಮತ್ ಕುಡಿಬೇಕು ಅಂತ ಅನಿಸ್ತತಿ ಅಂದೆ ಅಷ್ಟೇ. ತಡಿ ಮಾಡ್ಕೊಂಬರ್ತೀನಿ. ಅಲ್ಲೇ ಗೀತಾ, ಅಕ್ಕಪಕ್ಕ ಮನೆಯವರನ್ನ ಎಷ್ಟು ಸಲಿಗೆ ತಗೊಂಡಿಯಾ? ಅವರು ಅಡುಗೆ ಮನೆಗೆ ಹೋಗಿ ಕಾಫಿ ಮಾಡ್ಕೊಂಬರೋ ಎಷ್ಟು ಸಲಿಗೆ ತಗೊಂಡಿದೀಯಾ?
ರುದ್ರತ್ತೆ, ನೀವು ತಪ್ಪು ತಿಳ್ಕೊಬೇಡ್ರಿ. ವಿಮಲಾ ಭಾಳ ಒಳ್ಳೆ ಕೆದಾಳೆ. ನಾನು ಹೊಸದಾಗಿ ಊರಿಗೆ ಬಂದಾಗ ಮಾರ್ಕೆಟ್ ಎಲ್ಲೈತಿ, ಆಸ್ಪತ್ರೆ ಎಲ್ಲೈತಿ, ಏನೇನು ಎಲ್ಲೆಲ್ಲದವು ಅಂತಲೂ ಒಂದು ಗೊತ್ತಿರಲಿಲ್ಲ. ಎಲ್ಲ ವಿಮಲಾ ನನಗೆ ಭಾಳ ಸಹಾಯ ಮಾಡಿದಾಳೆ. ನಾನು ನಮ್ಮ ಮನೆಯವರು ಎಷ್ಟೋ ಸರಿ ಅಕ್ಕಿ ಮನೆಗೆ ಉಂಡವ ಬೇ. ನನಗೆ ಸ್ವಂತ ಅಕ್ಕ ತಂಗಿ ಇದ್ರರ ಇಷ್ಟು ಕಾಳಜಿ, ಇಷ್ಟು ಪ್ರೀತಿ ಮಾಡ್ತಿದ್ರೆ ಎಲ್ಲ ಗೊತ್ತಿಲ್ಲ. ಅಷ್ಟು ಜೀವ ಮಾಡ್ತಾಳೆ ಬೇ ನನಗೆ. ಈಕೆ ಒಬ್ಬಾಕಿ ಅಲ್ಲ, ನಮ್ಮ ಮನೆ ಅಕ್ಕಪಕ್ಕ ಇರೋರು ಎಲ್ಲರೂ ನನ್ನ ಜೊತೆಗೆ ಹಂಗಾದಾರ ಬೇ. ಶ್ವೇತಾ ಆಗಲಿ, ಅರುಕ್ಕು ನನಗಂತೂ ಅತ್ತಿ ಅತ್ತಿ, ನಮ್ಮ ಮನೆಗೆ ಮಾವ ಮಾವ ಅಂತ ಕರ್ಕೊಂಡು ಅಡ್ಡಾಡ್ತೈತಿ. ಹಂಗೆ ಶ್ವೇತನೂ ಹಂಗಾದಳ, ರತ್ನವ್ವ, ಭಾಗ್ಯಮ್ಮ ಎಲ್ಲರೂ ಜೀವ ಮಾಡ್ತಾರೆ ಬೇ. ನಾವು ಸಂಬಂಧಿಕರಿಗಿಂತ ಹೆಚ್ಚಿನ ಬಾಂಧವ್ಯ ನಮ್ದ್ರಾಗ ಐತೆ ಬೇ. ಹಾಗಾಗಿ ನಾವು ಅವ್ರ ಮನೆಗೆ ಹೋದಾಗ, ಅವರು ನಮ್ಮ ಮನೆಗೆ ಬಂದಾಗ ನಮ್ಮ ಮನೆಯೇ ಅವ್ರದ್ದು ಅಂದ್ಕೊಂಡು, ಅವ್ರ ಮನೆಯೇ ನಮ್ಮದು ಅಂದ್ಕೊಂಡು ಹಂಗೆ ಜೀವನ ನಡ್ಸಕತ್ತವ ಬೇ. ಅಷ್ಟು ನಾವು ಒಬ್ರ ಮೇಲೆ ಅಷ್ಟು ಪ್ರೀತಿ ಬಾಂಧವ್ಯ ಐತಿ ನಮ್ದ್ರಾಗ. ಒಬ್ಬ ಮನುಷ್ಯನಿಗೆ ಇದಕ್ಕಿಂತ ಹೆಚ್ಚಿಂದ ಏನು ಬೇಕು ಹೇಳಬೇ. ಆ ಸಂಬಂಧಿಕರೇ ಹಂಗಿರಂಗಿಲ್ಲ. ಅಂಥದ್ರಾಗ ನಮಗೇನು ಗೊತ್ತು ಪರಿಚಯ ಇದ್ದರೂ ಈ ಥರ ನಮ್ಮ ಜೊತೆಗೆ ಚೆನ್ನಾಗಿ ಹೊಂದ್ಕೊಂಡು ಅದಾರ ಅಂದ್ರೆ ಅದ ಬೇಕಲ್ಲ ಮನುಷ್ಯನಿಗೆ. ಅದೇನು ಬಾಂಧವ್ಯನೋ ನಾನು ಕಾಣೆ. ಹೂನೇ ರುದ್ರಕ್ಕ, ಯಾಕೆ ಸುಳ್ಳು ಹೇಳ್ಬೇಕು? ಇವು ಅದಾವಲ್ಲ ಸಂಬಂಧಿಕರಿಗಿಂತ ಹೆಚ್ಚದವೆ. ನಾವು ಹಂಗಾದವ ಅವ್ರ ಜೊತೆಗೆ, ಅವರು ನಮ್ಮ ಜೊತೆಗೆ ಹಂಗಾದಾರ. ಸಂಬಂಧಿಕರಾದ್ರಲ್ಲ ಕಷ್ಟ ಬಂದಂಗೆ ಬರಂಗಿಲ್ಲ. ಕಷ್ಟ ಕರಿಬೇಡ್ರಿ, ಸುಖಕ್ಕೆ ಮರಿಬೇಡ್ರಿ ಅಂತಾರಲ್ಲ, ಹಂಗೆ ಸಂಬಂಧಿಕರು. ಅದ್ರಾಗೂ ಚಲೋದಂಗೆ ಇರೋರು ಇರ್ತಾರ. ಅದ್ರಾಗ ನಮ್ಮ ಸಂಬಂಧಿಕರು ನಿನಗೆ ಗೊತ್ತಲ್ಲ ಹೆಂಗದವು ಅಂತ. ನನಗೆ 8 ಜನ ಮಕ್ಕಳು ಸತ್ರು. ಅದನ್ನು ಸಹಿಸಲಾರ್ದ, ಅದನ್ನು ನೋವು ತಡಿಲಾರ್ದ ಶಿವರಪ್ಪ ಹಾರ್ಟ್ ಫೇಲ್ ಆಗಿ ಹೋದ. ನಾನು ಒಬ್ಬಾಕಿ ಶಿವನ್ ಬೆಳೆಸಿದೆ. ಅದು ಸಣ್ಣದಿದ್ದಾಗ್ಲಿಂದನೇ ಪಾಪ ನನ್ನ ಜೊತೆ ಸಗಣಿ ಬಡಿಯೋದು ಎಲ್ಲ ಬದುಕು ಮಾಡೈತೇವ. ಒಂದೊಂದು ಸರಿ ಉಣ್ಣಕ್ಕಿಲ್ದೆ ಬರೀ ಮಂಡಕ್ಕಿ ಖಾರ ತಿಂದು ಬದುಕೈತೆ ನನ್ನ ಮಗ. ಅವಾಗೊಬ್ಬರ ಸಂಬಂಧಿಕರು ಹೆಂಗದಿರಿ ಅಂತ ಬಂದು ನೋಡಿದ್ರೇನೆ ಬರಲಿಲ್ಲ ಯಾರು. ಅದೇನೋ ಹೇಳ್ತಾರಲ್ಲೇ, ಕೊಡದವರಲ್ಲಿ ಕೇಳಬೇಡ, ಕೊಡುವವರನ್ನು ಎಂದಿಗೂ ಮರಿಬೇಡ, ಬರದವರನ್ನು ಕರಿಬೇಡ, ಬಂದವರನ್ನು ಕಳಿಸಬೇಡ ಅಂತ. ಹಂಗೆ ಇದು ಯಾಕೆ ಸುಳ್ಳು ಹೇಳ್ಬೇಕು? ಒಳ್ಳೆ ಮನುಷ್ಯರು, ಒಳ್ಳೆ ಜೊತೆಗಾರರು, ಒಳ್ಳೆ ಮಾನವೀಯತೆ ಇರೋ ಮನುಷ್ಯರು ಸಿಗೋದು ಭಾಳ ಅಪರೂಪನೇ. ನಮಗೆ ಸಿಕ್ಕಾರ ಅಂದ್ರೆ ನಮ್ಮದು ಪುಣ್ಯ ಅಂತ ತಿಳ್ಕೋಬೇಕು. ಏನೋ ಬಿಡವ, ಅತ್ತಿ ಸೊಸಿ ಚಲೋ ಕುಡಿಯೋರು ನೋಡಿಬ್ರು. ಕಾಫೆ ಕಾಫೆ ಕಾಫೆ, ಬಿಸಿ ಬಿಸಿ ಕಾಫೆ ಕಾಫೆ ತಗೊಳ್ಳಬೇ, ಕುಡಿ. ಚೆನ್ನಾಗೈತೆ, ಚೆನ್ನಾಗಿ ಮಾಡಿ ಕಾಪಿನ ವಿಮಲಾ. ಹೌದನ ಬೇ ರುದ್ರಮ್ಮ, ಒಳ್ಳೆ ಮನಸ್ಸಿಂದ ಮಾಡಿರೋ ತಿಂಡಿ ಕಾಪಿ ಯಾವ ಕೆಲಸ ಆದ್ರೂ ಚಲೋನೇ ಇರ್ತೈತಿ. ಹೌದೌದು. ಅಂದಂಗೆ ಗೀತಮ್ಮ, ನಿನಗೆ ಯಾವಾಗ ಕೊಟ್ಟರೆ ಡೇಟಾ? ನನಗೆ ಅತ್ತೆ ಮುಂದಿನ ತಿಂಗಳು 15 ಕೊಟ್ಟಾರೆ. ಯಾಕೆ ಹೇಳಿದೆ ಅಂದರೆ ಒಂದಿಟ್ಟು ದಿನ ಯಾವಾಗ ಚಲೋ ಐತೆ ಇಲ್ಲ ಅಂತ ನೋಡೋಣ ಪಂಚಾಂಗನ ಅನ್ಕೊಂಡೆ. ಇವನು ನನ್ನ ಮಗ ಬೋಯ್ಬಿಟ್ಟ. ಅದು ಗೊತ್ತಲ್ಲ, ಅದು ಅಂಥವು ಏನೇನು ಸೇರಂಗಿಲ್ಲ, ಹಂಗೆ ಮಾಡ್ತತಿ. ನೀನು ಪಂಚಾಂಗ ನೋಡ್ಬೇಡ, ಅದೆಲ್ಲ ಮೂಢನಂಬಿಕೆ ಹಂಗೆ ಹಿಂಗೆ ಅಂತ ವಟ ಅಂತತೇವ. ನಾನು ಅದಕ್ಕೆ ಹೋಗ, ನೀನು ಕೂಡ ಯಾವನು ಹೇಳ್ತಾನ ಇಲ್ಲಿ ಬಂದಮೇಲೆ ನನ್ನ ಗೀತವ್ನು ಕೇಳಿ ನೋಡಿದ್ರಾತು ಅಂತ. ಇನ್ನೇನು ಬಿಡಿ, ಈಗ ನೋಡೋಂಗಿಲ್ಲ, ಹೆರಿಗೆ ಆದಮೇಲೆ ನೋಡ್ತೇನೆ. ಏನೋ ಒಂದು ಮತ್ತು 2 ವರ್ಷ 2.5 ವರ್ಷ ಆದಮೇಲೆ ಹೊಟ್ಟೆಲಿದೆಯಾ, ಒಂದು ಗಂಡು ಮಗು ಆದ್ರೆ ಫಸ್ಟ್ನೇದು ಚಲೋ ಆಕತ್ತ ನೋಡು. ಹಂಗೆ ಒಳ್ಳೆ ಮುಹೂರ್ತದಾಗ ಹಡಿಬೇಕು ನೋಡಿ ನೀನು ಗೀತಾ. ಯವ್ವ ದೇವ್ರೆ, ಗೀತಕ್ಕ ನೀನು ಮಿಷಿನ್ ನೋಡು, ಒಳ್ಳೆ ಟೈಮಿಗೆ ವಸ್ತುಗಳನ್ನು ಪ್ರಾಡಕ್ಟ್ ಮಾಡಂಗೆ ಒಳ್ಳೆ ಟೈಮಿಗೆ ಹೆರಿಗೆ ಮಾಡ್ಕೊಂಬಿಡವ. ನೋಡು, ಮತ್ತೆ ನೀ ಮತ್ತೆ ಹೇಳ್ದಂಗೆ ಗಂಡು ಮಗನ ಹಡಿಬೇಕು ನೀನು, ಮತ್ತು ಹೆಣ್ಣು ಮಗನ ಹಡ್ದು ಹಿಡ್ದಿ ನೋಡು. ನೋಡು ರುದ್ರಕ್ಕ, ನಾನಾಗಲಿ ನನ್ನ ಮಗ ಆಗಲಿ ಗಂಡೇ ಆಗ್ಬೇಕು ಅಂತ ಏನಿಲ್ಲ. ಅಲ್ಲಿ ದೇವರು ಯಾವುದು ಕಳಿಸ್ತಾನೋ ಭಗವಂತ, ಭೂಮಿಗೆ ಯಾವ ಜೀವ ಬಿಡ್ತಾನೋ ಅದೇ. ಎಲ್ಲರೂ ಮಕ್ಕಳೇ, ಯಾವುದಾದ್ರೇನೋ, ಹೆಣ್ಣಾದ್ರೇನು ಗಂಡಾದ್ರೇನು. ಆಮೇಲೆ ಇಂಥ ದಿನದಾಗ ಬರಬೇಕು, ಇಂಥ ಟೈಮಿಗೆ ಬರಬೇಕು ಅಂತ ಏನಿಲ್ಲ. ಭಗವಂತ ಜೀವನ ಯಾವ ಟೈಮಿಗೆ ಕಳಿಸ್ತಾನ ಆ ಟೈಮಿಗೆ ಕಳಿಸ್ತಾನೆ ಬಿಡು. ನೀನು ಯಾಕೆ ಹಂಗೆ ಇದು ಚಿಂತೆ ಮಾಡ್ತಿ ಬಿಡು. ಅವೆಲ್ಲ ನಾನು ನನ್ನ ಮಗನೇ ಏನು ಇದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಂಡಿಲ್ಲ. ನೀನೇನು ಭಾರಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ ಇದ್ರ ಬಗ್ಗೆ. ಅಲ್ಲಿ ಪರಿ ನಿನಗೆ ಗೊತ್ತಾಗಂಗಿಲ್ಲ ಸುಮ್ಕರು. ಏನು ಗೊತ್ತಾ, ಫಸ್ಟು ವಂಶೋದ್ಧಾರಕನೇ ಹುಟ್ಟಬೇಕು, ಹಂಗಾರ ಚಲೋ. ಆಮೇಲೆ ಟೈಮು ಚೆನ್ನಾಗಿರ್ಬೇಕು. ಹಂಗನವ ನನಗೆ ಫಸ್ಟು ಗಂಡು ಮಗನ ಆಗ್ಬೇಕು ಅನ್ನೋದೈತಿ. ನೋಡೋಣ ಬಿಡು, ಏನು ಮಾಡೋದೈತಿ, ಯಾವ ಟೈಮಿಗಾರ ಹುಟ್ಲಿ. ಆಮೇಲೆ ನೋಡ್ತೀನಲ್ಲ ಚಲೋ ಟೈಮ ಏನು ಅಂತ. ನೋಡೋಣ, ಹೆಣ್ಣು ಗಂಡು. ಆಮೇಲೆ ಹೆರಿಗೆ ಆದ್ಮೇಲೆ ಇನ್ನೊಂದು ತಿಂಗಳು ಗೊತ್ತಾಗಿ ಆಕತ್ತಲ್ಲ. ಈ ಮುದುಕಿದು ಕಿವಿಕು ಚಾಲು ಆತಿನ್ನ.
ಹಂಗಲ್ಲೇ ಪಾರಿ ಮೊನ್ನೆ ನಮ್ಮೂರಾಗ ಬೆಕ್ಕಿ ಹಡದ್ಲವ ಅದು ಅದ್ರದ್ದು ಅಷ್ಟು ನಕ್ಷತ್ರ ಸುಮಾರಾಗಿತ್ತು. ಹಂಗಾಗಿ ಅವ್ರ ಅಜ್ಜ ಒಂದೆರಡು ದಿನಕ್ಕೆ ಭೂಮಿ ಬಿಟ್ಟು ಹೋಗೇ ಬಿಡ್ಬೇಕ. ಹಾಗಾಗಿ ಈ ಕೂಸು ಹುಟ್ಟಿದ ಮೇಲೆ ಅವೆಲ್ಲ ಕೇಳಿಸ್ತಾರೆ. ಅವಾಗೂ ಕೇಳಿಸ್ತಿದ್ರು, ಅವಾಗೇನು ಅಷ್ಟಕೊಂಡು ಚಾಲ್ತಿರ್ಲಿರಲಿಲ್ಲ. ಈಗ ಎಲ್ಲ ಟೀಮು ಎಲ್ಲ ಬರ್ಕೊಂಡು ಎಲ್ಲ ಜ್ಯೋತಿಷಿ ಕೇಳ್ತಾರೆ, ಹಂಗ ಮದ್ವೆ ಮಾಡೋ ಮುಂದೆ ಕೇಳ್ತಾರ, ಎಲ್ಲದು ಕೇಳ್ತಾರೆ ಪಾರಿ. ಈಗ ಮತ್ತು ನಾನು ಮತ್ತು ಅಣ್ಣನಿಂದ ಒಂದಿಟ್ಟು ಯಾವುದೇ ಪಂಚಾಂಗ ನೋಡೋದು ಅದು ನೋಡೋದು ಕಲಿತೆ. ಈಗ ಹೆರ್ಗಿರೋರು ಮತ್ತೇನು ಹೆರ್ಗಿ ಮಾಡಿಸೋರು ಎಲ್ಲ ಬಂದು ಒಂದು ರುದ್ರಕ ಒಂದಿಟ್ಟು ನೋಡಿ ಹೇಳು ಟೈಮ್ ಯಾವಾಗ ಚಲೋ ಐತಿ ನಾವು ಅವಾಗ ಹೆರ್ಗಿ ಮಾಡಿಸ್ತೇವೆ ಅಂತಾರೆ. ಈಗೆಲ್ಲ ಟೈಮ್ ಚೆನ್ನಾಗಿ ನೋಡ್ಕೊಂಡು ಹೆರ್ಗಿ ಮಾಡಿಸ್ತಾರೆ ಪರಿ. ಅಲ್ಲವೇ ಈಗ ಟೈಮು ಚೆನ್ನಾಗಿ ನೋಡ್ಕೊಂಡು ಹೆರಿಗೆ ಮಾಡಿಸ್ತಾರೆ ಅಂತ ಇಟ್ಕ. ಅಲ್ಲಿ ಭಗವಂತನು ಅದೇ ಟೈಮಿಗೆ ಭೂಮಿಗೆ ಬರಬೇಕು ಅನ್ನೋದಿರುತ್ತಲ್ಲ. ಹಂಗಾಗಿ ಅದೇ ಟೈಮಿಗೆ ನೀವು ಟೈಮರ ನೋಡ್ರಿ ಏನಾರ ನೋಡ್ರಿ, ಯಾವ ಟೈಮಿಗೆ ಆ ಜೀವ ಬಂದು ಭೂಮಿ ಬೀಳ್ಬೇಕು ಅನ್ನೋದಿರ್ತತ ಅದು ಕೇಳಿಸಿದ್ರು ಅಷ್ಟೇ, ಕೇಳಿಸ್ಲಿಲ್ಲದ್ರು ಅಷ್ಟೇ, ಅದೇ ಟೈಮಿಗೆ ಬಂದು ಭೂಮಿ ಮೇಲೆ ಜೀವ ಬಂದು ಬೀಳ್ತೈತಿ. ಗೊತ್ತೇನು? ಏಯ್ ನಿನಗೇನು ಗೊತ್ತೈತಿ? ಸುಮ್ಮನೆ ಈಗಿನರಿಗೆ ಏನು ಗೊತ್ತೈತಿ? ಸುಮ್ಮನೆ ಕಳೆ ವಿಮಲ. ರುದ್ರತೆ, ಇನ್ನೂ ಕೂಸು ಭೂಮಿಗೆ ಬಂದಿಲ್ಲ, ಅಷ್ಟು ಅದ್ರ ಬಗ್ಗೆ ಚರ್ಚೆ ಮಾಡೋದೇನು ಬೇಡ, ಬಿಡಿ ನೋಡೋಣ ಅಂತೆ, ದೇವ್ರಿಟ್ಟಂಗಾಗುತ್ತೆ. ಗೀತವ ಯಾಕೆ ಹೊಂಟಲೆ? ರುದ್ರಮ್ಮ ಆಕಿ ಹೊಟ್ಟೆಲದೇನೆ ಎಂದು ಭಾರಿ ಖುಷಿಯಾಗದಾರೆ. ನೀನು ಅದನ್ನು ಇದನ್ನು ಮಾತಾಡಿ ತಲೆ ತುಂಬಿ ಆಕಿ ಮನಸ್ಸಿಗೆ ಬೇಜಾರು ಮಾಡಬೇಡ. ಹೂನೇಕ ಅದು ಏನೇನ ಹೇಳಿ ಸುಮ್ಮನೆ ಆಕಿ ಮನಸ್ಸನ್ನ ಕೆಡಿಸ್ಬೇಡ, ಬೇಜಾರು ಮಾಡಬೇಡ, ಸುಮ್ಮನಿರು. ಫ್ರೆಂಡ್ಸ್, ನಾನು ರುದ್ರತೆ ಇವತ್ತು ಬಂದಿದ್ದೀನಿ ನನ್ನ ತಂಗಿ ಪಾರಮ್ಮನ ಮನೆಗೆ. ನನಗೆ ಸ್ವಲ್ಪ ಜನ ಕಿರಿಕ್ ರುದ್ರಮ್ಮ ಅಂತ ಕರೀತಾರೆ. ನಾನು ಏನು ಮಾಡೋದು, ನನ್ನ ಬುದ್ಧಿನ ನಾನು ಬಿಡಲ್ಲ, ಮೊದಲಿಂದನೂ ಕಲ್ಕೊಂಡು ಬಂದುಬಿಟ್ಟಿದ್ದೀನಿ. ನನಗೆ ಕೆಲವೊಂದು ನಂಬಿಕೆಗಳು ಇದ್ದಾವೆ, ಹಂಗೆ ಈ ಸಮಾಜದಲ್ಲಿ ನಡೀತಾನೆ ಇರುತ್ತಲ್ಲ ಫ್ರೆಂಡ್ಸ್, ಅದನ್ನೆಲ್ಲ ತಲೆಗೆ ಹಾಕೋಬೇಡಿ. ಜಸ್ಟ್ ಈ ವಿಡಿಯೋನ ಎಂಜಾಯ್ ಮಾಡಿ, ಹಾಗೆ ಈ ಕಿರಿಕ್ ರುದ್ರಮ್ಮ ಮುಂದೆಲ್ಲ ಏನೇನು ಮಾಡ್ತಾಳೆ ಅಂತ ನೋಡಿ ಎಂಜಾಯ್ ಮಾಡಿ, ಕಾಮಿಡಿಯಾಗಿ ತಗೊಳ್ಳಿ. ಫ್ರೆಂಡ್ಸ್, ಈ ಎಪಿಸೋಡು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ವಿಡಿಯೋ ನೋಡಿ ಹಾಗೆ ಹೋಗಬೇಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.